ನನ್ಗೆ ಯಾರು ಏನು ಉದ್ಯೋಗರಿಲ್ಲ ಕಣವ, ನಾನು ಒಬ್ಬಳೇ ಇರೋಳು. ಅದಕ್ಕೆ ನಿಮ್ಗೆ ತಳದಿಂದ ನನಗೆ ಮನೆ ಮಾಡಿಕೊಟ್ಟಿದ್ದೀರಿ. 3 ವರ್ಷ 4 ವರ್ಷದಿಂದ 1,000 ರೂಪಾಯಿ ಕೊಡ್ತಿದ್ದಾರೆ ಕಣವ. ನನಗೆ ಮಕ್ಕಳಿಲ್ಲ, ಮರಿಯಿಲ್ಲ, ಗಂಡಿಲ್ಲ ಕಣವ. ನಾನು ಒಬ್ಳು ಮನೆ ಕಳಕ ತಳ ಕೊಟ್ಟಾರೆ, ಚಾಪ ಕೊಟ್ಟಾರೆ. ನಾನು ಒಬ್ಳು ಅನಾಥ್ರಿ. ಅದಕ್ಕೆ ನಾನು ಯಾರು ನೋಡೋರು ದಿಕ್ಕಿತ್ತಿಲ್ಲವ. ನೀವು ಕೊಟ್ಟು ನನಗೆ ಕಾಪಾಡ್ತಾ ಇದ್ದಾರೆ. ಇವ್ರು ಕೇಳಿದ್ದನ್ನ ನಾವು ಧರ್ಮಸ್ಥಳಕ್ಕೆ ಕಳಿಸ್ಕೊಡ್ತೀವಿ. ಅಲ್ಲಿರ್ತಕ್ಕಂಥ ತಾಯಿಯ ಮಾತೃ ಹೇಮಾವತಿ ಹೆಗ್ಗಡವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಧರ್ಮಸ್ಥಳದಿಂದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲವನ್ನ ಕಳಿಸ್ಕೊಡ್ತಾರೆ. ಈ ರೀತಿ ಇದನ್ನ ನಿನ್ನೆ ಸಾಧಾರಣ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಿನ್ನೆ ಒಂದೇ ದಿವಸ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು 350 ಜನರಿಗೆ ನಿನ್ನೆ ಆ ಕಿಟ್ಟನ್ನು ನಾವು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಈ ರೀತಿ ಅನೇಕ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣೀಭೂತರು ಯಾರು ಅಂತ ಹೇಳಿದ್ರೆ, ಒಂದು ಕಡೆ ಧರ್ಮಸ್ಥಳ ಧರ್ಮಾಧಿಕಾರಿ ಇರತಕ್ಕಂಥ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡವರು, ಮಾತೃಶ್ರೀ ಹೇಮಾವತಿ ಹೆಗ್ಗಡವರು ಒಂದು ಕಡೆ ಆದರೆ, ನಮ್ಮ ಸಂಘಗಳಲ್ಲಿರ್ತಕ್ಕಂಥ ನಿಮ್ಮಂಥ ತಾಯಂದರು ಕೂಡ ಅದರಲ್ಲಿ ಪ್ರಮುಖ ಪಾತ್ರದಾರರು ಎಂಬತಕ್ಕಂಥ ಮಾತನ್ನು ಹೇಳ್ಕೊಂಡು ಇವತ್ತು ತಾಯಿಯವನಿಗೆ ಏನು ಈ ಒಂದು ಸಂದರ್ಭದಲ್ಲಿ ಏನಂತ ಹೇಳಿದರೆ ಮನೆ ಆಗ್ತಾ ಇದೆ. ಆ ಮನೆಯಲ್ಲಿ ಒಂದು ಆಲೋಚಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ಏನಂತ ಹೇಳಿದರೆ, ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ತಾಯಿ ಕೂಡ ಏನಂತ ಹೇಳಿದರೆ ಒಂದು ಒಳ್ಳೆಯ ಕೆಲಸ ಆಗ್ತಾ ಇದೆ. ಆ ಒಳ್ಳೆಯ ಕೆಲಸಕ್ಕೆ ನಾವು ಕೂಡ ಭಾಗಿದಾರರು ಆಗಬೇಕಂತ ಹೇಳ್ಬಿಟ್ಟು ನೀವೆಲ್ಲ ಮನೆ ಕೆಲಸಗಳನ್ನೆಲ್ಲ ಬೇಗ ಮುಗಿಸಿ 9 ಗಂಟೆಗೆ ಬಂದಿದ್ದೀರಲ್ವ, ಅದಕ್ಕೆ ನಾನು ವಿಶೇಷವಾಗಿ ನಿಮಗೆ ಮೊದಲಿಗೆ ಏನಂತ ಹೇಳಿದರೆ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಎಲ್ಲ ಕೆಲಸ ಕಾರ್ಯಗಳನ್ನು ಒಳ್ಳೆ ರೀತಿ ಮಾಡ್ಕೊಂಡು ಹೋಗಿ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಈ ಭಾಗದಲ್ಲಿ ಏನಂತ ಹೇಳಿದ್ರೆ ನಮ್ಮ ಮೇಲ್ವಿಚಾರಕರಾಗಿರ್ತಕ್ಕಂಥ ಮೈನಾವತಿ ಇರ್ಬೋದು, ಆಮೇಲೆ ನಿಮ್ಮ ಸೇವಾ ಪ್ರತಿನಿಧಿ ಆಗಿರ್ತಕ್ಕಂಥ ಪುಷ್ಪಾವತಿ ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಪುಷ್ಪಾವತಿಯವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಂಘಗಳಿಗೆ ಭಾರಿ ಒಳ್ಳೆ ಭೇಟಿ ಕೊಡ್ತಾರೆ, ಸಂಘದ ಸದಸ್ಯರಿಗೆ ತಿಳುವಳಿಕೆ ಕೊಡ್ತಾರೆ, ಅವರ ಕಷ್ಟಗಳಿಗೆ ಸ್ಪಂದಿಸ್ತಾರೆ. ಆ ರೀತಿ ಏನಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ಏನಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ನಮ್ಮ ಸೇವಾ ಪ್ರತಿನಿಧಿ ಪುಷ್ಪಾವತಿ ಇರ್ಬೋದು, ವಲಯದ ಮೇಲ್ವಿಚಾರಕರಾಗಿರ್ತಕ್ಕಂಥ ಮೈನಾವತಿಯವರು, ನಮ್ಮ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಗೀತಾರವರಿಗೆ, ಅದೇ ರೀತಿ ನಮ್ಮ ಯೋಜನಾಧಿಕಾರಿಗಳಿಗೆ, ನಾವು ಒಕ್ಕೂಟದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆಯವರು ಈ ಒಂದು ವಾತ್ಸಲ್ಯ ಯೋಜನೆಗೆ ನಮ್ಮ ತಾಯವ್ವ ಅವರ ಇದಕ್ಕೆ ಅವ್ರಿಗೆ ಮಕ್ಕಳಿಲ್ಲ ಅನ್ನೋದು ಗೊತ್ತಾಯಿತು. ಆಮೇಲೆ ಜೊತೆಗೆ ಅವ್ರು ಒಬ್ಬರೇ, ಇನ್ಯಾರೂ ಇಲ್ಲ ಅವ್ರಿಗೆ ಜವಾಬ್ದಾರಿ ತಗೊಳ್ಳೋಂಥ ಕಿರಿಯ ಸದಸ್ಯರು. ಹಂಗಾಗಿ ನಮ್ಮ ಸಂಘ ಹಾಗೂ ನಮ್ಮ ಎಲ್ಲ ಸ್ವಯಂ ಸಹಾಯಕರು ಸೇರಿ ಈ ಒಂದು ಧರ್ಮಸ್ಥಳದ ವತಿಯಿಂದ ಇವ್ರಿಗೆ ಒಂದು ಸೂರು ಕಲ್ಪಿಸಿಕೊಡೋಂಥ ವ್ಯವಸ್ಥೆ ಆಗಿದೆ. ನಿಜವಾಗ್ಲೂ ಇದು ಶ್ಲಾಘನೀಯ. ಇದು ಬರೀ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅಥವಾ ಎಲ್ಲಿ ಮಂಗಳೂರು ಆ ಕಡೆ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಈ ಒಂದು ಸಂಘ ಎಲ್ಲ ಕಡೆಯೂ ಕಾರ್ಯಪ್ರವೃತ್ತರಾಗಿ ಏನು ಹಿಂದುಳಿದ ಜನ ಇದ್ದಾರೆ, ಆರ್ಥಿಕವಾಗಿ ಅವ್ರಿಗೆ ಅಸಮಾನತೆ ಇರುತ್ತೆ ಅಂಥವ್ರಿಗೆ